ಲೋಕಸಭಾ ಚುನಾವಣೆ ನಮಗೆ ಒಂದು ಪೂರಕವಾದ್ರು, ಬಟ್ ಆ ಪೂರಕ ನಿಖಿಲ್ಗೆ ಭಾರಿ ಹಿನ್ನಡೆ. ಚನ್ನಪಟ್ಟಣದಲ್ಲಿ 11,178 ಮತಗಳ ಹಿನ್ನಡೆ. ಯೋಗೇಶ್ವರ್ಗೆ 11,178 ಮತಗಳ ಮುನ್ನಡೆ. 8th ರೌಂಡ್ 8ನೇ ಸುತ್ತಿನಲ್ಲಿ ಮುನ್ನಡೆಯನ್ನು ಯೋಗೇಶ್ವರ್ ಕಾಯ್ದುಕೊಳ್ತಾ ಇದ್ದಾರೆ. ಆರಂಭದಿಂದಾನು ಅಪ್ ಟು 7th ರೌಂಡ್ ನಿಖಿಲ್ ಮತಗಳ ಅಂತರ ಕಡಿಮೆ ಇದ್ದಿರಬಹುದು, ನಿಖಿಲ್ ಲೀಡಲ್ಲಿ ಇದ್ರು. ಆದರೆ ಈಗ ನೋಡಿದ್ರೆ 10,000 ಮಾರ್ಕ್ ದಾಟ್ತು. ರಿಯಾಕ್ಷನ್ ಇಲ್ಲ, ಇದಕ್ಕೆ ಚನ್ನಪಟ್ಟಣದಲ್ಲಿ ನನ್ನ ಪ್ರಕಾರ ಇನ್ನೂ 4 ಹೋಗಿದ್ರಾ? ಚನ್ನಪಟ್ಟಣಕ್ಕೆ ಹೋಗಿದ್ರಾ? ನಾನು ಚನ್ನಪಟ್ಟಣಕ್ಕೆ ಹೋಗಿದ್ದೆ. ಇನ್ನೂ 4 ಸುತ್ತಿನಲ್ಲಿ 25,000ಕ್ಕೂ ಅಧಿಕ ಮುನ್ನಡೆಯನ್ನು ಪಡ್ಕೊಂತಾರೆ. ಅಶೋಕ್ ಹೇಳಿದ್ದು ನಿಖಿಲ್ಗೆ ಬರುತ್ತೆ ಅಂತ 26,000 ಮತಗಳು. ಅದು ಅಶೋಕ್ ಮಾತಾಡಿದ್ರಿ, ಬಿಜೆಪಿ ಯಾರು ಮತಗಳ ಬಗ್ಗೆ ಮಾತಾಡಲಿಲ್ಲ ಎಕ್ಸೆಪ್ಟ್ ಪ್ರತಿಪಕ್ಷ ನಾಯಕರು. ಎಕ್ಸಾಕ್ಟ್ ಆಗಿ ಬುಕ್ಕಲ್ಲಿ ಬರ್ಕೊಂಡ್ ಬಂದಂಗೆ ನೋಡ್ಕೊಂಡು ಓದ್ತಾ ಇದ್ರು ಅದನ್ನು. ಇಲ್ಲ, ಯಾಕಂದ್ರೆ ಅವ್ರಿಗೆ ಬಿಜೆಪಿಯವರು ಈ ಕ್ಯಾಂಡಿಡೇಟ್ನ ನಿಖಿಲ್ ಕ್ಯಾಂಡಿಡೇಟ್ನ ಒಪ್ಪಲಿಲ್ಲ. ಅವ್ರು ಆಕ್ಚುಲಿ ಒಪ್ಪಿರಲಿಲ್ಲ. ಏನೋ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಜೊತೆಗೆ ಜಾಸ್ತಿ ಸಂಪರ್ಕ ಇರೋದ್ರಿಂದ, ನೇರವಾಗಿರೋದ್ರಿಂದ ಅಲ್ಲಿ ನೇರವಾಗಿ ಟಿಕೆಟ್ ತಗೊಂಡಿದ್ದಾರೆ. ಬಿಜೆಪಿಲಿರೋ ಮಾತೇನು ಅಂದ್ರೆ, ಬಿಜೆಪಿ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಸಿಗಲ್ಲ, ಕುಮಾರಸ್ವಾಮಿ ಅವ್ರ ಕೈಲಿ ಹೇಳಿ ಕಳಿಸ್ಬಿಡ್ತಾರೆ ಏನಾದ್ರು ಇದ್ರೆ ಅಂತ. ಅಷ್ಟು ಕ್ಲೋಸ್ ಕುಮಾರಸ್ವಾಮಿ ಅವರಲ್ಲಿಗೆ ಅಂತ. ಕುಮಾರಸ್ವಾಮಿ ಅವರು ಈಗ ನಾಗಪುರದ ನಾಯಕ, ದೆಹಲಿಯ ನಾಯಕನ ಬಿಟ್ಟರೆ ಕುಮಾರಸ್ವಾಮಿನೇ ಬಿಜೆಪಿನಲ್ಲಿ ಬಹಳ ಪ್ರಾಬಲ್ಯ ಇರ್ತಾರೆ. ಇವ್ರು ಯಾರು ಇಲ್ವಾ? ಅಶೋಕ್ ಅವರು ಇವರೆಲ್ಲ ಅಪಾಯಿಂಟ್ಮೆಂಟ್ ತಗೋಬೇಕು, ಬಹಳ ಸಮಯ ಆಗುತ್ತೆ ಅದಕ್ಕೆ. ಕ್ಯೂನಲ್ಲಿ ಇರಬೇಕು ಇವರು. ಕ್ಯೂನಲ್ಲಿ ನಿಂತ್ಕೊಂಡ್ರೆ ಅವಕಾಶ ಸಿಗ್ಬೋದು. ಇವತ್ತು ಚನ್ನಪಟ್ಟಣದಲ್ಲಿ ಏನು ಇವರು ಬಹಳ ನಾನು ಒಕ್ಕಲಿಗ ನಾಯಕ ಅಂತ ಹೇಳ್ತಿದ್ರು, ಆ ಮತಗಳು ಕೂಡ CP ಯೋಗೇಶ್ ಪರವಾಗೇ ಇದ್ದಾವೆ. ಅಲ್ಲ, ಇದು ಯೋಗೇಶ್ವರ್ ಅವ್ರು ಸಿಗ್ತಿರ್ತಕ್ಕಂಥ ಓಟ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಜನ ಕೊಡ್ತಿರೋ ಸರ್ಟಿಫಿಕೇಟ್ ಅಂತ. ಇದರೊಳಗೆ 3 ಭಾಗನೂ ಇದೆ ನೋಡಿ. 3 ಭಾಗ ಇಲ್ಲ, ಯೋಗೇಶ್ವರ್ ಅಲ್ಲಿನ ಸ್ವಂತ ಇಂಡಿಪೆಂಡೆಂಟ್ ನಿಂತ್ಕೊಂಡು ಕೂಡ 30,000 ಓಟ್ ಕಮ್ಮಿ ತಗೊಳ್ಳೋದಿಲ್ಲ ಅವರು. ಅವ್ರ ವರ್ಚಸ್ ಇದೆ. ಅದು ಜನಗಳು ಅವರು ಯಾವ ಪಕ್ಷಕ್ಕೆ ಹೋಗ್ಲಿ, ಅವ್ರು ಏನೋ ಜಂಪಿಂಗ್ ಸ್ಟಾರ್ ಅಂತ ಅವರೇ ಹೇಳ್ಕೊಂತಾರೆ. ಈಗ ಜಂಪಿಂಗ್ ಸ್ಟಾರ್ ಪಕ್ಷಗಳಲ್ಲಿ, ಕ್ಷೇತ್ರಗಳಿಗಲ್ಲ. ಯಾವುದೇ ಸಮಯದಲ್ಲಿ ಅವರು ಚನ್ನಪಟ್ಟಣ ಬಿಟ್ಟು ಮದ್ದೂರ್ಗೆ ಹೋಗ್ಲಿಲ್ಲ. ಬಿಜೆಪಿ ಅವರು ಮದ್ದೂರ್ಗೆ ಹೋಗುತ್ತಿದ್ರು 2023ಕ್ಕೆ. ಅವ್ರು ಹೋಗಿಲ್ಲ, ಅವ್ರು ಮದ್ದೂರ್ಗೆ. ಚನ್ನಪಟ್ಟಣದಲ್ಲೇ ನಿಂತ್ಕೊಂಡ್ರು, ಸೋಲು ಗೆಲುವು ಅಲ್ಲೇ ಅಂತ. ಜನಗಳು ಅವ್ರನ್ನ ಭಗೀರಥ ಅಂತ ಉದಯ ನಿಲ್ಸಿದ್ರಿ ನೀವು ಅಲ್ಲಿ. ಗೆಲ್ಲುವಂತ ಅಭ್ಯರ್ಥಿ ನಿಲ್ಲಿಸಿದ್ರು, ಗೆದ್ಕೊಂಡ್ರು ನಾವು. ಆಯ್ತಾ? ಇಲ್ಲಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ದು ಕೆಲಸ ಮಾಡಿದೆ, DK ಸುರೇಶ್ ಅವ್ರದ್ದು. ಅವರು ಎಷ್ಟು ಮನೆಗೆ ನೀವು ಹೇಳ್ತಾ ಇದ್ರಲ್ಲ, ದೇವೇಗೌಡ ವಿಷಯ ಹೇಳ್ತಾ ಇರಲ್ಲ, ಹಂಗೆ ಆ 3ನೇ ಮನೆಯಲ್ಲಿ ರಾಮಣ್ಣ ಇದ್ದಲ್ಲ, ರಾಮಣ್ಣನ ಮಗ ಬೋರಣ್ಣ ಎಲ್ಲ ಇದೋ ಅಂತ ಅಷ್ಟು ಜನಗಳ ಸಂಪರ್ಕ DK ಸುರೇಶ್ ಅವ್ರಿಗಿದೆ ಅಲ್ಲಿ ಚನ್ನಪಟ್ಟಣದಲ್ಲಿ. DK ಸುರೇಶ್ ಅವ್ರದ್ದು, DK ಶಿವಕುಮಾರ್, ಆಮೇಲೆ ನಮ್ಮ ಯೋಜನೆಗಳು ಸಿದ್ದರಾಮಯ್ಯ ಅವ್ರದ್ದು. ಇವೆಲ್ಲ ಮೇಳೈಸಿ ಇವತ್ತು ಅವರು ಲೀಡರ್ ಗೆಲ್ತಾರೆ. ನಾನು ಅದೆಷ್ಟು ಲೀಡರ್ ಉಳ್ಕೋದು ಗೊತ್ತಿಲ್ಲ, ಬಟ್ ಖಂಡಿತವಾಗಿ 100% ಭಾಗ CP ಯೋಗೇಶ್ವರ್ ಗೆಲ್ತಾರೆ. ಅದೇ ರೀತಿ ಯೋಗೇಶ್ವರ್ ಮುಖ ಪೇಲುವಾಗಿ, ಹತಾಶರಾಗಿ, ಓ ಅಯ್ಯೋ ಅನ್ನೋ ತರದಲ್ಲಿ ಯಾಕೆ ಕೂತ್ಕೋತಾ ಇದ್ದಾರೆ? ಯಾಕಂದ್ರೆ ಕೊನೆ 3 ಚುನಾವಣೆಯಲ್ಲಿ ಕೊನೆ ನೋಡಿದ್ರೆ ತಾನೇ ಇದನ್ನ ಪ್ರೆಸ್ ಮೀಟ್ ಗಳಲ್ಲಿ ನಮ್ಗೆ ಇದ್ಯಾಕೆ ಈ ತರ ಹಿಂಗಾಗ್ಬಿಟ್ರಲ್ಲ ಇವರು. KPCC ಬಂದಿದ್ರು, ನೆನ್ನೆನೂ ನೋಡಿದೀನಿ. ಬಟ್ ಕೊನೆ 2 ದಿನ, ಚುನಾವಣೆಯ ಕೊನೆ 2 ದಿನ ಅವ್ರಿಗೆ ಬೇರೆ ಯಾರೋ ಹೆಗಲ ಮೇಲೆ ಯಾರೋ ಬಂದೂಕ್ ಇಟ್ಬಿಟ್ಟು ಹೊಡೆದ್ಬಿಟ್ರು ಅಂತ ಸುದ್ದಿ. ಅದೆಲ್ಲ ಸುಳ್ಳದು. ಸುಳ್ಳ? ಏನ್ ಗೊತ್ತಾ, ಬಂದೂಕ್ ಇಟ್ಟಿರ್ಲಿಲ್ವಾ? ಯಾರ ಇಟ್ಟಿಲ್ಲ. ಬಿಜೆಪಿ ಹೆಗ್ಲ ಮೇಲೆ ಕುಮಾರಸ್ವಾಮಿ ಇಟ್ಬಿಟ್ಟು ಬಿಜೆಪಿನೂ ಮುಗಿಸಿದ್ರು, ಅವರು ಮುಗಿತಾರೆ. ಕೊನೆ 2 ದಿನದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಟೀಕೆ ಟಿಪ್ಪಣಿಗಳು ಬಹಳ ಘಾಸಿ ಮಾಡ್ತಾರೆ CP ಯೋಗೇಶ್ವರ್. ಆದ್ರೆ ಚುನಾವಣೆ ಗೆಲುವಿದೆಯಲ್ಲ, ಅವ್ರು ಬಹಳ ಖುಷಿ ಪಡ್ತಾರೆ. ಇವತ್ತು ಆಮ್ ಆದ್ಮಿ ಪಕ್ಷದ ವಕ್ತಾರರು ಉಷಾ ಮೋಹನ್ ಮೇಡಮ್ ಆಗಮಿಸಿದ್ದಾರೆ. ಸ್ವಾಗತ ಮೇಡಮ್ ನಿಮಗೆ. ಉಷಾ ಮೋಹನ್ ಮೇಡಮ್, ಈಗ ನಾನು ಮಹಾರಾಷ್ಟ್ರದ ಬಗ್ಗೆ ಒಂಚೂರು ಮಾತಾಡ್ಬಿಡ್ತೀನಿ ಮೇಡಮ್. ಈಗ ಏನೇನೋ ಮಾತಾಡ್ತಾರೆ ಮೇಡಮ್. ಮಹಾರಾಷ್ಟ್ರದಲ್ಲೇ 3 CM, 3 ಸರ್ಕಾರ, ತಿರುಗಿ 4 DCM ಇದೆಲ್ಲ ಆದಮೇಲೆ ಇಲ್ಲಿ ಮರಾಠ ಮೀಸಲಾತಿ ವಿಚಾರ ಬಂತು, OBC ಕನ್ಸಾಲಿಡೇಷನ್ ಅನ್ನೋ ವಿಚಾರ ಬಂತು. ಇದೇ ವಿದರ್ಭ ರೀಜನ್ ಅಂತ ಬಂದಾಗ ಆ ಭಾಗದಲ್ಲಿ 10ರಲ್ಲಿ 7 MP ಸೀಟ್ಗಳನ್ನು BJPನೇ ಸೋತಿತ್ತು. ಇದಾದ ಮೇಲೆ ಇದೊಂದು ಮಹಿಳೆಯರಿಗೆ 1,500 ರೂಪಾಯಿ. ಇಲ್ಲಿ ನಮಗೇನು ಅನಿಸ್ತಿದೆ ಅಂದರೆ, ಅಲ್ಟಿಮೇಟ್ಲಿ ನೀನು ಅಧಿಕಾರದಲ್ಲಿದ್ದಾಗ ಅಥವಾ ನಿನ್ನ ಅಧಿಕಾರದ ಕೊನೆಯ ಅವಧಿಯಲ್ಲಿ ಸೇಮು ಇದನ್ನೇನು ಮಧ್ಯಪ್ರದೇಶದ BJP CM ಇದನ್ನೇ ಮಾಡಿದ ಕೆಲಸ. ಲಾಡ್ಲಿ ಬಹನ ಶುರು ಮಾಡ್ಕೊಂಡ್ಬಿಟ್ರು. ಆ ಕಡೆ ಮೋದಿ ಜೋರಾಗಿ ಕಿರಿಸ್ತಾ ಇದ್ದಾರೆ. ಜಾರ್ಖಂಡ್ ಕಡೆ, ವೆಸ್ಟ್ ಬೆಂಗಾಲ್ ಕಡೆ ಎಲ್ಲ ಹೋದಾಗ ರೇವಡಿ ಕಲ್ಚರ್ ಕಿರಿಸ್ತಾ ಇದ್ದಾಗಲೇ ನೀವೇನಾದರೂ ಕಿರಿಚ್ಕೊಳ್ಳಿ, ನಿಮ್ಮ ಮಾತು ನಾನು ಕೇಳಲ್ಲ ಅನ್ನೋದು ಮಧ್ಯಪ್ರದೇಶ ಪ್ರೂವ್ ಮಾಡಿಬಿಟ್ರು. ಮಧ್ಯಪ್ರದೇಶದಲ್ಲಿ ಬಿಕಾಸ್ ಆಫ್ ಆ ಮನುಷ್ಯ ಗೆದ್ದ ಮೇಲೆ ಮನುಷ್ಯನ ಆಚೆ ಹಾಕಿದ್ರು, ಬೇರೆ ವಿಚಾರ. ಅಂದರೆ ಮುಖ್ಯಮಂತ್ರಿ ಪಟ್ಟ ಕೊಡಲಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಹೇಳೋ ಮಾತು ಕೇಳ್ತಾರೋ ಅವ್ರು ಉಳ್ಕೊಂಡ್ರು ಅಂತ ಹೇಳಿ 3 ತಿಂಗಳು ಮೇಡಮ್. ಈಗ ಕಾಂಗ್ರೆಸ್ ಇದನ್ನು ಫಾಲೋ ಮಾಡ್ಬೇಕಾ ಇನ್ಮೇಲೆ? ಅಧಿಕಾರದ ಲಾಸ್ಟಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಬಿಟ್ರೆ ಅದು ವರ್ಕ್ ಆಗುತ್ತಾ ಇಲ್ಲ? ಈ ಮಟ್ಟಕ್ಕೆ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ವೋಟ್ ಮಾಡದೆ ಸೀಟ್ ಬರಲ್ಲ ಮೇಡಮ್. ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ಒಂದು 8 ವರ್ಷಗಳ ಹಿಂದೆಯಿಂದ ಸರ್ವೆ ನೋಡ್ತಾ ಹೋದ್ರೆ ಮಹಿಳೆಯರ ಎಷ್ಟು ದೊಡ್ಡ ಪಾತ್ರ ಇದೆ ಅನ್ನೋದು ಚುನಾವಣೆಗಳ ಸಂದರ್ಭದಲ್ಲಿ ಈ ಹಿಂದೆಗಳು ಸರ್ವೆಗಳು ಆಗ್ತಿತ್ತು.